ಹೌದು ಸರ್, ನಮಸ್ಕಾರ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಮುಸ್ಲಿಂ ನಾಯಕರಿಗೆ ಕಾಂಗ್ರೆಸ್ ಸಹಾಯ ಮಾಡಿದಷ್ಟು ಯಾರೂ ಮಾಡಿಲ್ಲ. ಇದು ನಿಜ. ಇವರೆಲ್ಲ ನಾಯಕರು ನೋಡಿ. ನಮ್ಮ ಕರ್ನಾಟಕ ರಾಜ್ಯದ ವಖಾಫ್ ಬೋರ್ಡ್ ಮಂಡಳಿ ಇದೆಯಲ್ಲ, ಇದಕ್ಕೆಲ್ಲ ಇವರು ಸದಸ್ಯರು ಇದ್ದಾರೆ. ಮತ್ತು ಇವರೆಲ್ಲ ನಮ್ಮ ಮುಸ್ಲಿಂ ಕಮ್ಯುನಿಟಿಯ ಲೀಡರ್ಸ್. ಇವರೆಲ್ಲ ನಾಯಕರು ನಮ್ಮ ಮುಸ್ಲಿಂ ಕಮ್ಯುನಿಟಿಗೆ. ಏನು ಸರ್, 79 ವರ್ಷದಿಂದ ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿದೆ ಸರ್. ಸ್ವಾತಂತ್ರ್ಯ ಸಿಕ್ಕಿ ಎಲ್ಲ ನಡ್ಕೊಂಡು ಬಂದಿದೆ. ಆದರೆ 79 ವರ್ಷದಿಂದ ನಿಮ್ಮ ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ ನಮ್ಗೆ ಯಾರೂ ನ್ಯಾಯ ಕೊಡಿಸಿಲ್ಲ ಸರ್. ಯಾಕಂತ ಹೇಳಿದ್ರೆ ಇದೇ ನಮ್ಮ ದೇಶದ ಪ್ರಜೆಗಳು, ಇದೇ ನಮ್ಮ ದೇಶದಲ್ಲಿರುವಂಥ ಪ್ರಜೆಗಳು ಕೆಲವರು ಮುಸ್ಲಿಮ್ಸ್ಗಳು ಅಂತ ಹೇಳಿದ್ರೆ ಸಾಕು, ಅವರು ಪಂಚರ್ ಹಾಕೋರು ಅಂತಾರೆ, ಅವರು ಮೆಕ್ಯಾನಿಕ್ಗಳು ಅಂತಾರೆ, ವೆಲ್ಡಿಂಗ್ ಮಾಡೋರು ಅಂತಾರೆ, ಗುಜ್ರಿಯವರು ಅಂತಾರೆ ನಮಗೆಲ್ಲ. ಇದೇ ಮುಸ್ಲಿಂ ನಾಯಕರು ಇಲ್ಲಿದ್ದಾರಲ್ಲ ಸರ್. ನೀವು ಕಾಂಗ್ರೆಸ್ ಅವರು ಮಾಡಿದಾರಲ್ಲ ಈ ಮುಸ್ಲಿಂ ನಾಯಕರಿಗೆ, ಈ ನಾಯಕರುಗಳೆಲ್ಲ ಬರೀ ಅವ್ರವ್ರ ಮನೆಗೆ ಅವ್ರವ್ರ ಇದಕ್ಕೆಲ್ಲ ನಾಯಕರು. ಅವರು ನಮ್ಮ ಕಮ್ಯುನಿಟಿಗೂ ನಾಯಕರು ಆಗಿ 79 ವರ್ಷದಿಂದ ಈ ವಖಾಫ್ ಬೋರ್ಡ್ ಮಂಡಳಿ ಇದೆಯಲ್ಲ ಸರ್, ನಮ್ಮ ಕರ್ನಾಟಕ ರಾಜ್ಯದ ವಕ್ಫ್ ಬೋರ್ಡ್ ಮಂಡಳಿ. ಮತ್ತು ನೀವು ಸೆಂಟ್ರಲಲ್ಲೂ ಇದ್ರಿ ನಿಮ್ಮ ಕಾಂಗ್ರೆಸ್. ಏನು ಸರ್, ಈಗಿಲ್ಲ, 15 ವರ್ಷದಿಂದ 10 ವರ್ಷ ಆದಮೇಲಿಂದ ಅದೆಲ್ಲ ಏನು ಮಾಡಿದ್ರು ಅಂತ ಹೇಳಿದ್ರೆ, ಇವರೆಲ್ಲ ಇವ್ರ ನಾಯಕರಾಗಿ ಇವರು ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡ್ರು ಇವರು. ಆದರೆ ಮುಸ್ಲಿಂ ಕಮ್ಯುನಿಟಿಯವ್ರಿಗೆ ಬರೀ ಹೆಸ್ರಿಗೆ ಮಾತ್ರ ಇವ್ರ ನಾಯಕರು. ನಮ್ಮ ಮುಸ್ಲಿಂ ಕಮ್ಯುನಿಟಿ ಆ ವಖಾಫ್ ಬೋರ್ಡ್ ಮಂಡಳಿ ಇದೆಯಲ್ಲ, ಇಲ್ಲಿ ಇವರೆಲ್ಲ ನಾಯಕರು ನೋಡಿ ವಖಾಫ್ ಬೋರ್ಡ್ ಮಂಡಳಿಗೆ. ಮತ್ತು ಆ ವಖಾಫ್ ಬೋರ್ಡ್ ಮಂಡಳಿಯ ಆ ಇನ್ಕಮ್ ಸೋರ್ಸ್ ಇದೆಯಲ್ಲ ಸರ್, ಎಲ್ಲೋಯ್ತಿದೆ ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಇವರು ಉದ್ಧಾರ ಮಾಡ್ಕೊಂಡ್ರು. ಇವರು ನಮ್ಮ ಜನಗಳಿಗೆ ಉದ್ಧಾರ ಮಾಡಲಿಲ್ಲ. ಇವರು ಉದ್ಧಾರ ಮಾಡೋಕ್ಕೂ ಬರಲಿಲ್ಲ. ಇವ್ರಿಗೆಲ್ಲ ಅಲ್ಲಿನ ಹೆಸರಲ್ಲಿ ಇರೋವಂಥ ಆಸ್ತಿಗಳು ಅಂತಲೂ ಹೆದರಿಕೆ ಆಗಲಿ ಏನಾಗಲಿ ಒಂಚೂರು ಇಲ್ಲ. ಯಾಕಂದರೆ ನಾಳೆ ನಾವು ಹೋಗಬೇಕು, ನೀವು ಹೋಗಬೇಕು, ಎಲ್ಲರೂ ಹೋಗ್ಬೇಕು ಮಣ್ಣಿಗೆ ಸರ್. ಈ ಮಣ್ಣಲ್ಲೇ ನಾವು ಮಣ್ಣಾಗಿ ಹೋಗ್ತೀವಿ ಎಲ್ಲರೂ ಅಷ್ಟೆ. ಆದರೆ ಈ ಅಲ್ಲಿನ ಹೆಸರಲ್ಲಿರೋವಂಥ ಆಸ್ತಿಗಳದೇ, ಆ ವಖ್ ಆಸ್ತಿಗಳದೆಲ್ಲ ಇವರು ಚೆನ್ನಾಗಿ ಇದ್ರು ಇನ್ಕಮ್ ಸೋರ್ಸು ತಗೊಬಂದು ಈ ನಾಯಕರುಗಳಿದಾರಲ್ಲ, ಇಲ್ಲಿ ಯಾರ್ಯಾರು ಲೂಟಿ ಮಾಡೋರಿಗೆಲ್ಲ ಕೂರಿಸ್ಬಿಟ್ಟು ಟರ್ಮ್ಸ್ ಎಗೇನೆಸ್ಟು ಬೈಲಾ ವೈಲೇಷನು ಅದೆಲ್ಲ ಮಾಡ್ಕೊಂಡು ಕೂತಿದಾರಲ್ಲ. ಇವತ್ತಿಗೂ ನೀವೇನು ಹೇಳ್ತೀರಾ, ಇವರೆಲ್ಲ ಮುಸ್ಲಿಂ ನಾಯಕರು, ಇವರೆಲ್ಲ ಮುಸ್ಲಿಂ ನಾಯಕರಿಗೆ ಮಾಡಿದಷ್ಟು ಯಾರೂ ಮಾಡಿಲ್ಲ ಅಂತ ಹೇಳ್ತೀರ. ನೋಡಿ ಎಷ್ಟೊಂದು ಮಾಡಿ ಕೊಟ್ಟಿದ್ದಾರಲ್ಲ ಇವರೆಲ್ಲ ಮುಸ್ಲಿಂ ನಾಯಕರಾಗಿ. ಅದಕ್ಕೇ ನಮ್ಮ ಮುಸ್ಲಿಮ ರಿಲಿಜಿಯಸ್ಸು ಅಲ್ಲಿ ನೆಲೆಸ್ತಿರಲಿರೋ ಅಂಥ ಆಸ್ತಿಗಳ ಇನ್ಕಮ್ ಸೋರ್ಸ್ಗಳೆಲ್ಲ ಲೂಟಿ ಆಗ್ತಾ ಇರೋದು, ಲೂಟಿ ಮಾಡ್ಕೊಂಡು ಹೋಗ್ತಾ ಇರೋದು. ಅದು ನಾಯಕರಿಗೆ ಗೊತ್ತು, ಅವ್ರ ಚೀಲ ಚಪಾಟೆಗಳಿಗೆ ಗೊತ್ತು, ಗುರು ಶಿಷ್ಯಂದಿರಿಗೆ ಗೊತ್ತಿರುತ್ತೆ ಅದೆಲ್ಲ. ಆದರೆ ನಮ್ಮ ಮುಸ್ಲಿಂ ಜನಾಂಗಕ್ಕೆ ಅದರ ಇನ್ಕಮ್ ಸೋರ್ಸ್ ಎಲ್ಲೋಗ್ತಿದೆ ಅಂತ ಇವತ್ತವರೆಗೂ ಗೊತ್ತಿಲ್ಲ, ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಇದನ್ನು ನೀವೇ ತಾನೇ ಕೇಳಬೇಕಾಗಿರೋದು. ನಿಮಗೆ ನಮ್ಮ ಪ್ರೀತಿಯ ತನ್ವೀರ್ ಸೇಠ್ MLA ಸಾಹೇಬ್ರು ಇದ್ದಾರಲ್ಲ ಮೈಸೂರು, ಅವರು ಎಷ್ಟೊಂದು ಕಮಿಟಿಲಿ ಕೂತವ್ರು ಕೇಳಿ, ಹಂಗೆ 1 man 5 post ಅಂತೆ, ಅದೇನೋ ಹಂಗೆ ಅದ್ರ ಇನ್ಕಮ್ ಸೋರ್ಸ್ ಎಲ್ಲ ಎಲ್ಲೋಯ್ತು ಅಂತ ಕೇಳಿ. ಅವ್ರು ನಿಮ್ಮ KPCC ಏನೋ ಆಗಿದಾರಲ್ಲ ಸರ್, ನೀವು ಅಧ್ಯಕ್ಷರು ತಾನೇ, ಕರ್ನಾಟಕ ರಾಜ್ಯ KPCC ಕಾಂಗ್ರೆಸ್ ಪ್ರೆಸಿಡೆಂಟು. ಇನ್ನು ಬಾಕಿದೆಲ್ಲ ನಿಮ್ಮ ಪಕ್ಕದಲ್ಲಿರೋ ಜಮೀರ್ ಅಹಮದ್ ಅವ್ರು ಕೇಳಿ, ಆಮೇಲೆ ಇನ್ನು ಎನ್.ಎ. ಹಾರಿಸ್ ಸಾಹೇಬ್ರಿಗೆ ಕೇಳಿ, ಆಮೇಲೆ ಆ ಕನೀಸ್ ಫಾತಿಮಾ ಮೇಡಮ್ ಇದ್ದಾರಲ್ಲ ಅವ್ರಿಗೆ ಕೇಳಿ, ಅದೆಲ್ಲ ಎಲ್ಲಿ ಹೋಗ್ತಿದೆ ಅಂತ ಕೇಳಿ ಸರ್. ಕೇಳ್ಬಿಟ್ಟು ಜನಗಳಿಗೆ ನ್ಯಾಯ ದೊರಕಿಸ್ಕೊಡಿ. ನೀವು ನಮ್ಮ ಧ್ವನಿ ನಿಮಗೆ ಕೇಳಿಸ್ತಾ ಇಲ್ವಾ ಸರ್? ಕೇಳಿಸ್ತಾ ಇಲ್ವಾ? ನಾವೆಲ್ಲ ಸಾಮಾನ್ಯ ಪ್ರಜೆಗಳು ಸರ್, ನಾವೇನು ಇದಿಲ್ಲ ಅದಿಲ್ಲ, ನಾವೆಲ್ಲ ಸಾಮಾನ್ಯ ಪ್ರಜೆಗಳು. ಅದನ್ನು ದಯವಿಟ್ಟು ಅದನ್ನು ಮಾಡಿಸಿ, ಧ್ವನಿನ ಕೇಳಿಸಿ ಅವ್ರಿಗೆ ಇದನ್ನು ಕೇಳಿಸಿ ನಮ್ಮ ಜನಕ್ಕೆ ನ್ಯಾಯ ದೊರಕಿಸ್ಕೊಡಿ ಸರ್. ಯಾವಾಗ ನ್ಯಾಯ ದೊರಕಿಸ್ಕೊಡ್ತೀರಾ ನೀವು ಜನಗಳಿಗೆ? ನಮ್ಮ ಮುಸ್ಲಿಂ ಜನಾಂಗಕ್ಕೆ ಹೆಲ್ತು ಎಜುಕೇಷನಿಂದ ಎಷ್ಟೊಂದು ಸ್ಮಾರ್ಟ್ ಸ್ಕೂಲು, ಸ್ಮಾರ್ಟ್ ಮೆಡಿಕಲ್ ಕಾಲೇಜು, ಹಾಸ್ಪಿಟ್ಲುಗಳು ಮಾಡಿ ಎಲ್ಲರಿಗೂ ಜನಗಳಿಗೆ ನಾವು ಕೆಲಸ ಕೊಡ್ಬೋದಿತ್ತು. ನಮ್ಮ ಎಲ್ಲ ಸಹೋದ್ಯೋಗಿಗಳು, ನಮ್ಮ ಅಣ್ಣ ತಮ್ಮದಿರು ಎಲ್ಲ ಜನಾಂಗದವ್ರಿಗೂ ನಾವು ಒಳ್ಳೊಳ್ಳೆ ಕೆಲಸಗಳ ಕಾರ್ಯ ಮಾಡ್ಬೋದಿತ್ತು.
ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿ ಇವೆಲ್ಲ ಎಲ್ಲೋಯ್ತು ಅಂತ ಕೇಳಿ ಸರ್. ಈ ಇನ್ಕಮ್ ಸೋರ್ಸ್ ಎಲ್ಲ ಇದರಲ್ಲಿ ನ್ಯಾಯ ದೊರಕಿಸ್ಕೊಡ್ಸಿ ಸರ್ ಉಪಮುಖ್ಯಮಂತ್ರಿ ಅವರೇ.